ಒಂದು ಯೋಚನೆ ಅಂದ್ರೆ ನಮ್ಮ ಮನಸ್ಸಲ್ಲಿದ್ದ ಒಂದು ಚಿತ್ರ ನಿಜವಾದ ಕಣ್ಣಿಗೆ ಕಾಣುವ ವಸ್ತುವಾಗಿ ಬದಲಾಗಲು ಸಾಧ್ಯನಾ? ಇವತ್ತು ಒಂದು ಸಾಮಾನ್ಯ ನೇರಳೆ ಹ್ಯಾಂಡ್ಬ್ಯಾಗ್ನ ಅದ್ಭುತ ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಸೊ ಇದು ಸುಮ್ನೆ ಕಾಕತಾಳೀಯ ಅಂತ ತಳ್ಳಿ ಹಾಕ್ಬೇಕಾ? ಅಥವಾ ನಮ್ಮ ಯೋಚನೆಗಳಿಗೆ ನಾವು ಅಂದುಕೊಂಡಿದ್ದಕ್ಕಿಂತ ಏನಾದ್ರೂ ಹೆಚ್ಚಿನ ಶಕ್ತಿ ಇದೆಯಾ? ಈ ಕಥೆ ನಮ್ಮನ್ನ ಖಂಡಿತವಾಗಿಯೂ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇದೆಲ್ಲ ಶುರುವಾಗಿದ್ದೆ ಹೇಗೆ ಗೊತ್ತಾ? ಒಂದೇ ಒಂದು ಸಣ್ಣ ಸ್ಫೂರ್ತಿಯ ಕಿಡಿಯಿಂದ. ಒಂದು ಸಿನಿಮಾ ಕೇವಲ ಮನರಂಜನೆಯಾಗಿ ಉಳಿದೇ ಒಂದು ದೊಡ್ಡ ಬದಲಾವಣೆಗೆ ಹೇಗೆ ಕಾರಣವಾಯಿತು ಅಂದ ನೋಡೋಣ. ನೋಡಿ, ಈ ಕಥೆಯನ್ನ ಹೇಳ್ತಿರೋರಿಗೆ ಅಂದ್ಕೊಂಡಿದ್ದನ್ನ ಸಾಧಿಸೋ ಒಂದು ಕೆಪಾಸಿಟಿ ಮೊದ್ಲಿಂದ್ಲೂ ಇತ್ತಂತೆ. ಆದ್ರೆ ದಿ ಸೀಕ್ರೆಟ್ ಅಂತ ಒಂದು ಸಿನಿಮಾ ನೋಡಿದ್ಮೇಲೆ ಆ ಶಕ್ತಿಗೆ ಒಂದು ಹೊಸ ಡೈರೆಕ್ಷನ್ ಸಿಕ್ಕಿದ ಹಾಗಾಯ್ತು. ಅಂದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಈ ಇಡೀ ಅದ್ಭುತ ಜರ್ನಿ ಶುರುವಾಗಿದ್ದು ಒಂದು ದೊಡ್ಡ ಕನ್ಸಿಂದ ಅಲ್ಲ, ಬದಲಿಗೆ ಒಂದು ಸಣ್ಣ ಕಿರಿಕಿರಿ ಪ್ರಾಬ್ಲಮ್ನಿಂದ. ಅವರ ಹ್ಯಾಂಡ್ಬ್ಯಾಗ್ನ ಜಿಪ್ ಮುರಿದು ಹೋಗಿತ್ತು. ಇಲ್ಲಿಂದ ನೋಡಿ ಕಥೆ ಇಂಟ್ರೆಸ್ಟಿಂಗ್ ಆಗೋದು. ಇದು ಸುಮ್ನೆ ಒಂದು ಹೊಸ ಬ್ಯಾಗ್ ಬೇಕು ಅನ್ನೋ ಆಸೆ ಆಗಿರ್ಲಿಲ್ಲ. ಬದಲಿಗೆ ಅವರ ಮನಸ್ಸಲ್ಲಿ ಆ ಪರ್ಫೆಕ್ಟ್ ಬ್ಯಾಗ್ನ ಒಂದು ಕ್ಲಿಯರ್ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತು. ಅವರ ಮನಸ್ಸಲ್ಲಿದ್ದ ಇಮೇಜು ಎಷ್ಟು ಪಕ್ಕಾ ಇತ್ತು ಅಂತ ನೋಡಿ. ಸುಮ್ನೆ ಒಂದು ಪರ್ಪಲ್ ಬ್ಯಾಗ್ ಅಲ್ಲ, ಅದೊಂದು ಸ್ಪೆಸಿಫಿಕ್ ನೇರಳೆ ಬಣ್ಣ, ಶೇಪ್ ಪರ್ಫೆಕ್ಟಾಗಿ ರೌಂಡ್ ಇರಬೇಕು, ಒಳಗಿರೋ ವಸ್ತುಗಳು ಬೀಳ್ದೇ ಇರೋ ಹಾಗೆ ಒಂದು ಒಳ್ಳೆ ಜಿಪ್, ಮತ್ತೆ ಕ್ರಾಸ್ ಬಾಡಿಯಾಗಿ ಹಾಕೊಳ್ಳೋಕ್ಕಾಗುವಷ್ಟು ಉದ್ದದ ಪಟ್ಟಿ. ಸೈಕಾಲಜಿಯಲ್ಲಿ ಹೇಳ್ತಾರಲ್ವಾ, ನಮ್ಮ ಗೋಲ್ ಎಷ್ಟು ಕ್ಲಿಯರ್ ಆಗಿರುತ್ತೋ ಅದನ್ನ ಗುರ್ತಿಸೋ ಚಾನ್ಸಸ್ ಅಷ್ಟೇ ಜಾಸ್ತಿ ಅಂತ. ಇದು ಸುಮ್ನೆ ಒಂದ್ಸಲ ಯೋಚನೆ ಮಾಡಿ ಬಿಟ್ಟಿದ್ದಲ್ಲ, ಬದಲಿಗೆ ಪ್ರತಿದಿನ ರಾತ್ರಿ ಮಲ್ಗೋ ಮುಂಚೆ ಆ ಬ್ಯಾಗ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಅದನ್ನ ನೆನ್ಸ್ಕೊಳ್ತಿದ್ರು. ಇದೇ ನಂಬಿಕೆ ಕಥೆಯ ಮುಂದಿನ ಹಂತಕ್ಕೆ ಕರ್ಕೊಂಡ್ಹೋಯ್ತು. ಇವಾಗ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಕೇವಲ ಮನ್ಸಲ್ಲಿ ಅಂದ್ಕೊಂಡ್ರೆ ಸಾಕಾಗಲ್ಲ ಅಲ್ವಾ? ಆ ನಂಬಿಕೆಯನ್ನ ಆಕ್ಷನ್ಗೆ ತರೋ ಟೈಮ್ ಬಂದಿತ್ತು. ಆಗ ಅವರಿಗೆ ಒಂದು ವಿಚಿತ್ರವಾದ ಆದ್ರೆ ತುಂಬಾ ಸ್ಟ್ರಾಂಗ್ ಆದ ಒಂದು ಫೀಲಿಂಗ್ ಬಂತು. ಏನಂದ್ರೆ, ಆ ಹಳೇ ಮುರಿದುಹೋದ ಬ್ಯಾಗನ್ನ ಬಿಸಾಕ್ಬಿಡ್ಬೇಕು ಅಂತ. ಇದು ಲಾಜಿಕಲ್ ಡಿಸಿಷನ್ ಆಗಿರ್ಲಿಲ್ಲ, ಇದೊಂದು ತರಹದ ಗಟ್ ಫೀಲಿಂಗ್. ಆ ಬ್ಯಾಗನ್ನ ಬಿಸಾಕಿದ್ದು ಸುಮ್ನೆ ಒಂದು ಕೆಲ್ಸ ಆಗಿರ್ಲಿಲ್ಲ, ಅದೊಂದು ಸಿಂಬಾಲಿಕ್ ಆಕ್ಟ್. ನೋಡು, ಹೊಸ ಬ್ಯಾಗ್ ಬರ್ತಾ ಇದೆ, ಅದಕ್ಕೆ ನಾನು ಆಲ್ರೆಡಿ ಜಾಗ ಮಾಡ್ತಿದ್ದೀನಿ ಅಂತ ಯೂನಿವರ್ಸ್ಗೆ ಒಂದು ಮೆಸೇಜ್ ಕೊಟ್ಟ ಹಾಗೆ. ಆ ನಂಬಿಕೆಯನ್ನಿಟ್ಟು ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಬಹುಶಃ ಎಲ್ಲಕ್ಕಿಂತ ಕಷ್ಟದ ಪಾರ್ಟ್ ಶುರುವಾಯ್ತು, ಕಾಯೋದು. ದಿನಾ ಬ್ಯಾಗ್ ಇಲ್ಲದೆ ಓಡಾಡೋದು ಕಷ್ಟನೇ, ಆದ್ರೂ ತಮ್ಮ ನಂಬಿಕೆಯನ್ನ ಬಿಡದೆ ತಾಳ್ಮೆಯಿಂದ ಕಾಯ್ತಾ ಇದ್ರು. ಇಲ್ಲಿಂದ ಕಥೆ ಇನ್ನೂ ಥ್ರಿಲ್ಲಿಂಗ್ ಆಗತ್ತೆ. ಬ್ಯಾಗ್ ಹುಡ್ಕೋಕೆ ಯಾವುದೇ ಪ್ಲಾನ್ ಇರ್ಲಿಲ್ಲ, ಬರೀ ಇಂಟ್ಯೂಷನ್ ಮೇಲೆ ನಡೀತಿತ್ತು ಎಲ್ಲ. ಒಂದು ದಿನ ಸಂಜೆ ಸುಮ್ನೆ ಬ್ಯಾಗ್ ಹುಡ್ಕೋಣ ಅಂತ ಹೊರಟ್ರು. ಆಗ ಒಂದು ವಿಚಿತ್ರ ನಡೀತು. ಅವರು ಸಾಧಾರು ಸಲ ಪಾಸ್ ಮಾಡಿದ್ದ ಅದೇ ಟ್ರಾಫಿಕ್ ಸಿಗ್ನಲ್ ಹತ್ರ ಹಿಂದೆಂದೋ ಕಣ್ಣಿಗೆ ಬೀಳ್ದಿದ್ದ ಒಂದು ವಿಂಟೇಜ್ ಅಂಗಡಿ ಸಡನ್ ಆಗಿ ಅವರ ಗಮನ ಸೆಳೆಯಿತು. ನಮ್ಮ ಮನಸ್ಸು ರೆಡಿಯಾದಾಗ ನಾವು ನೋಡೋ ರೀತಿಯೇ ಬದಲಾಗುತ್ತಾ? ಆ ಕ್ಷಣದಲ್ಲಿ ಅವರಿಗೆ ಒಂದು ಕ್ಷಣನೂ ಡೌಟೇ ಬರ್ಲಿಲ್ಲ. ನನ್ನ ಬ್ಯಾಗಲ್ಲೇ ಇದೆ ಅಂತ ಮನಸ್ಸು ಖಚಿತವಾಗಿ ಹೇಳ್ತು. ಇದೇ ಫೀಲಿಂಗ್, ಇದೇ ಗಟ್ ಫೀಲಿಂಗ್ ಅವರನ್ನ ಆ ಅಂಗಡಿಯೊಳಗೆ ಕರ್ಕೊಂಡ್ಹೋಯ್ತು. ಮತ್ತು ಇಲ್ಲಿ ಕಥೆ ತನ್ನ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಒಂದು ಯೋಚನೆ, ಒಂದು ಕಲ್ಪನೆ ಹೇಗೆ ಕಣ್ಮುಂದೆ ಒಂದು ವಸ್ತುವಾಗಿ ಬಂದು ನಿಂತ್ಕೊಳ್ತು ಅನ್ನೋ ಕ್ಷಣ ಇದು. ಅಂಗಡಿ ಒಳಗೆ ಹೋದ್ರೆ ನೂರಾರು ಬ್ಯಾಗ್ಗಳು, ಯಾವ್ದು ಬೇಕಾದ್ರೂ ಇಷ್ಟ ಆಗ್ಬೋದಿತ್ತು. ಆದ್ರೆ ಅವರ ಫೋಕಸ್ ಕ್ಲಿಯರ್ ಆಗಿತ್ತು. ಅವರ ಕಣ್ಣುಗಳು ಹುಡುಕ್ತಿದ್ದು ಮನಸ್ಸಲ್ಲಿ ಅಚ್ಚೊತ್ತಿದ ಆ ಒಂದೇ ಒಂದು ಬ್ಯಾಗನ್ನ. ಕೊನೆಗೂ ಹಲವಾರು ಬ್ಯಾಗುಗಳ ಹಿಂದೆ ಅವರು ಹುಡುಕುತ್ತಿದ್ದ ಆ ಬ್ಯಾಗ್ ಅಲ್ಲೇ ಇತ್ತು. ಅದು ಸುಮ್ನೆ ಹತ್ರದಲ್ಲಿ ಇರ್ಲಿಲ್ಲ, ಅದು ನಿಖರವಾಗಿ, ಪರ್ಫೆಕ್ಟ್ ಆಗಿ ಅವರು ಮನ್ಸಲ್ಲಿ ಡಿಸೈನ್ ಮಾಡ್ದ ಹಾಗೇನೇ ಇತ್ತು. ಅದೇ ನೇರಳೆ ಬಣ್ಣ, ಅದೇ ದುಂಡ್ಗಿನ ಶೇಪ್, ಅದೇ ಜಿಪ್, ಅದೇ ಉದ್ದದ ಪಟ್ಟಿ. ಆ ಕ್ಷಣದ ಫೀಲಿಂಗ್ ಹೇಗಿರ್ಬೇಡ ಅಲ್ವಾ? ತಾವೇ ಒಂದು ಡಿಸೈನ್ ಪೇಪರ್ ಮೇಲೆ ಗೀಚಿ ಅದನ್ನ ಯಾರಿಗೋ ಮಾಡೋ ಕೊಟ್ಟಿದ್ರೆ ಹೇಗಿರುತ್ತೋ ಹಾಗೆ ಪ್ರತಿಯೊಂದು ಡೀಟೇಲ್ ಪರ್ಫೆಕ್ಟ್ ಆಗಿತ್ತು. ಹಾಗಾದ್ರೆ ಈ ಇಡೀ ಅನುಭವದಿಂದ ಕಲಿಬೇಕಾದ ಪಾಠ ಏನು? ಬಹುಶಃ ಉತ್ತರ ತುಂಬಾ ಸಿಂಪಲ್ ಆಗಿದೆ. ನಾವು ಅಚಲವಾಗಿ ನಂಬಿದ್ರೆ ಅನ್ಕೊಂಡಿದ್ದು ಅನ್ಕೊಂಡಂತೆಯೇ ಆಗುತ್ತೆ. ಹಾಗಾದ್ರೆ ಕೇವಲ ನಂಬಿಕೆ ಅಷ್ಟೇ ಅಲ್ಲ, ಆ ನಂಬಿಕೆಯನ್ನ ಕಾರ್ಯರೂಪಕ್ಕೆ ತಂದಾಗ ಏನಾಗುತ್ತೆ? ಒಂದು ವೇಳೆ ನಮ್ಮ ಜೀವನದ ದೊಡ್ಡ ದೊಡ್ಡ ಸವಾಲುಗಳಿಗೆಲ್ಲ ಉತ್ತರ ನಮ್ಮ ಮನಸ್ಸಿನ ಕ್ಲಾರಿಟಿಯಲ್ಲೇ ಅಡಗಿದ್ರೆ, ಈ ನೇರಳೆ ಹ್ಯಾಂಡ್ಬ್ಯಾಗ್ನ ಕಥೆ ನಮ್ಮನ್ನ ಈ ಪ್ರಶ್ನೆಗಳ ಜೊತೆ ಬಿಟ್ಟು ಹೋಗುತ್ತೆ.